ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಹಿಂದೆಂತ ಹೇಳಿದ್ರೆ ಹವ್ಯಕಲ್ಲಿ ವ್ಲಾಗ್ ಮಾಡುವ ಹೇಳಿ ಹೊರಟದು. ವಿಷಯ ಅಂತ ಹೇಳಿದರೆ ಇದು ಮರಲ್ಲಿ ರಂಬುಟಾನ ಇದು. ಹಂಗೆ ಆ ರಂಬುಟಾನ ತಿಂದು ಟೇಸ್ಟ್ ಮಾಡಿ ರಿವ್ಯೂ ಕೊಡುವ ಹೇಳಿ ಒಂದು ಹೊರಟದು. ಈಗ ರಂಬುಟಾನ್ ಮರದ ಹತ್ರ ಹೋಪ ಬನ್ನಿ, ಒಟ್ಟಿಗೆ ಬನ್ನಿ ಹೋಪ. ಇಲ್ಲಿ ಸುಮಾರು ಬಾಳೆ ಇದ್ದು, ಇದರಲ್ಲಿ 2-3 ಬಾಳೆಗೊನೆ ಹಾಕಿದ್ದು ನೋಡಿ. ಇಲ್ಲಿ ಕಾಣ್ತದ್ದಲ್ಲ, ಇಲ್ಲಿ ಒಂದಿದ್ದು, ಇಲ್ಲಿ ಪೇರಳೆ ಸಸಿದೊಂದು ಇದ್ದು, ಅದರಲ್ಲಿ ಪೇರಳೆ ಆಯ್ತು ಸಣ್ಣ ಸಣ್ಣದು ಮೆಡಿ ಹಂಗೆ ಬಿಟ್ಟಿದ್ದು ನೋಡಿ. ಇದೆಲ್ಲಿ ಇಷ್ಟೆಲ್ಲ ಇಲ್ಲಿ ಮೇಲೆ ಇತ್ತು ನೋಡಿ. ಇದೆಲ್ಲಿ ಅದೆಲ್ಲ ಬೆಳೆಯಕ್ಕಷ್ಟೇ. ಈಗ ಇಲ್ಲಿ ತೊಂಡೆ ಬುಡ ಇದ್ದು 4 ಇದ್ದು, ಮನೆ ಖರ್ಚಿಗೆ ತಕ್ಕಷ್ಟು ಸಾಕಾಯ್ತು. ಇದೆಲ್ಲ ತೋಟ. ಹಿಂಗೆ ಇಲ್ಲೊಂದು ಮಾವಿನ ಮರ ಇತ್ತು ನೋಡಿ. ಮಾವಿನ ಕಾಯಿ ಆಗಿ ಬಿಟ್ಟತ್ತು. ಮಾವಿನ ಮರದ ತ್ರಿಪ್ಪದೆ ನಮ್ಮ ರಂಬುಟಾನ್ ಮರ. ಇದು ಇಷ್ಟು ದೊಡ್ಡಕ್ಕೆ ಬೆಳೆದ್ದು ನೋಡಿ. ಇದು ಅಲ್ಲಿ ಮೇಲೆ ಇದ್ದದ ನೋಡಿ. ಇದರಿಗೆ ಕೊಯ್ಯಕು ಕೆಲವೆಲ್ಲ ಹಣ್ಣು ಆಯ್ದಿಲ್ಲ. ಕಾಯಿ ತಿಂದರಷ್ಟು ರುಚಿ ಇದೆ ಆಗುತ್ತಿಲ್ಲ. ಕೊಕ್ಕೆ ಒಂದು ಸಣ್ಣದಿದ್ದು, ಈಗ ಈ ರಂಬುಟಾನ ಕೊಯ್ಯಕು ನೋಡುವ ಹೆಂಗಾಯ್ತು. ಇಷ್ಟು ಸಿಕ್ಕಿದ್ದು. ಅರೆಕಾಯಿ, ಹಣ್ಣು, ಕೆಲವು ಹಣ್ಣಾಯ್ತು. ಇದು ಬಾವಲಿ ತಿಂತು. ಈ ಹಣ್ಣಿನ ಬಾವಲಿ ತಿನ್ನದಂಗೆ ನೋಡಿ ಹೇಳಬೇಕು. ಇದರ ಬಾವಲಿ ತಿನ್ನಂತಂಗೆ ಮರಕ್ಕೆ ಮೇಲನ್ನು ನೆಟ್ಟು ಹಾಕುತ್ತವೆ. ಹಂಗೆ ಇದು ಅಂಗೈಲಿ ನೆಟ್ಟು ಹಾಕಿದ್ದಿಲ್ಲ. ಈಗ ತಿಂದು ಟೇಸ್ಟ್ ನೋಡುವ ಬನ್ನಿ ಹೋಪ. ಇಲ್ಲಿ ಹಣ ಪ್ರಕೃತಿ ಸೌಂದರ್ಯ ಬಾರಿ ಲಾಯಕ ಇತ್ತು. ಇಷ್ಟು ಹಣ್ಣು ಸಿಕ್ಕಿದ್ದು. ಅದರ ಈಗ ಟೇಸ್ಟ್ ನೋಡಬೇಕು. ಟೇಸ್ಟ್ ನೋಡುವ ಮೊದಲು ನಿಮಗೆ ನಿಗಳ ಮನೆಯ 2 ವ್ಯಕ್ತಿಗಳು ತೋರಿಸುತ್ತೆ ನೋಡಿ. ಇಲ್ಲಿ ಇವೇ ಈ ಮನೆಯ ಕಾವಲುಗಾರರು. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು.
ಹಣ ಬಂದ ಹಣ ಬಂದ ಹಣ ಬಂದ. ಇದರ ಟೇಸ್ಟ್ ಮಾಡುವ ಈಗ ಹೆಂಗಿದ್ದು ಇದರ ಹಿಂಗೆ ನಡುಕಂದ ಕಟ್ ಮಾಡಬೇಕು ಮತ್ತೆ ಕಟ್ ಮಾಡಿ ಹಿಂಗಿರ್ತು ಇದರ ನಾವು ಹಿಂಗೆ ತಿನ್ಬಹುದು ನೋಡಿ. ಹಿಂಗಿದ್ದ डिप्रेशन, मैं डिप्रेशन में रहता हूँ हमेशा, अब भी मैं डिप्रेशन में हूँ, माँ कसम. ಇದರಲ್ಲಿ ಹಿಂಗಿರ್ತು ಹಣ್ಣು ಇದರೀಗ ಹಿಂಗೆ ತಿಂಬೋದು ಹೆಂಗೆ ಹೇಳ್ಕೊಂತಿದ್ದಲ್ಲ ನಿಮ್ಗೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬರಲಾಗಿದ್ದು ಫಸ್ಟ್ ಕ್ಲಾಸ್ ಹಣ್ಣು. ನಿಂಗೋ ಮನೇಲಿ ಟ್ರೈ ಮಾಡಿ ಈ ಹಣ್ಣಿನ. ಮನೇಲಿ ಸಸಿ ಇಲ್ಲದ್ರೆ ಪೇಟೆಯಿಂದ ತಂದಾದ್ರೂ ನೆಟ್ಟು ಇದು ಮಾಡಿ ತಿನ್ನಿ. ಲಾಯ್ಕಿದ್ದು ಹಣ್ಣು ಪೇಟೆಯಲ್ಲಿ ಸಿಕ್ಕುತ್ತು ಅಷ್ಟು ಲಾಯ್ಕಿಕ್ಕುಳು ಹೆಳ್ಳಡಿಯ. ನಾನು ಈ ವಿಡಿಯೋದಲ್ಲಿ ಗಂಟು ಮಾಡ್ತಿದ್ದೆ. ರಂಬುಟಾನ್ ಹಣ್ಣು ತಿಂದಾತು, ಲಾಯ್ಕಿತ್ತು ಹಣ್ಣು. ನಿಗಳು ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಆದಷ್ಟು ಶೇರ್ ಮಾಡಿ. ಹಿಂಗಿದ್ದ ಲಾಯ್ಕ ಕಂಟೆಂಟಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.